ಬಳ್ಳಾರಿ ಜಿಲ್ಲೆಯ ಗುರುಕುಲ ಶಾಲೆಯೊಂದರಲ್ಲಿ 9ನೆಯ ತರಗತಿಯ ವಿದ್ಯಾರ್ಥಿಯೊಬ್ಬ ಏಕಾಏಕಿ ಕಬ್ಬಿಣದ ರಾಡ್ ತೆಗೆದು ಸಹಪಾಠಿಗೆ ಹೊಡೆಯಲು ಪ್ರಾರಂಭಿಸಿದ. ಒಬ್ಬ ವಿದ್ಯಾರ್ಥಿಯ ಹತ್ಯೆ ಕೂಡ ಆಯಿತು. ಸಂರಕ್ಷಣೆಗೆ ಬಂದ ವಾರ್ಡನಿಗೂ ಕೂಡ ಏಟು ಬಿತ್ತು. ಆ ವಿದ್ಯಾರ್ಥಿಯ ಬಂಧನ ಕೂಡ ಆಯಿತು. ಕೇರಳದ 10ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಉತ್ತಮವಿರುವ ವಿದ್ಯಾರ್ಥಿಯನ್ನು ಸಹಪಾಠಿಗಳು ಸೇರಿ ಹೊಡೆದು ಕೊಂದರು. ಅತ್ತ ಉತ್ತರ ಪ್ರದೇಶದಲ್ಲಿ 13, 12, 16 ವರ್ಷದ ವಿದ್ಯಾರ್ಥಿನಿಯರು ಮೊಬೈಲ್ ಬಳಕೆ ನಿಷೇಧ ಮಾಡಿದ್ದಕ್ಕೆ ಆತ್ಮಹತ್ಯೆ ಮಾಡಿದರು. ಈ 3 ಘಟನೆಗಳು ಕೂಡ ವಿದ್ಯಾರ್ಥಿಗಳ ಈ ರೀತಿಯ ಒಂದು ಸ್ವಭಾವವನ್ನು, ಮಾನಸಿಕ ಅಸ್ವಸ್ಥವನ್ನು ಮಾಡಲು ಕಾರಣ ಯಾರು? ಇದಕ್ಕೆ ಪ್ರಚೋದನೆ ನೀಡಿದಂತಹ ಕಂಟೆಂಟು ಏನು ಎಂಬುದರ ಬಗ್ಗೆ ಚರ್ಚೆ ಆಗಲೇಬೇಕು. ಇದೀಗ ಪ್ರಸಕ್ತವಾಗಿ ಕರ್ನಾಟಕ ಸರ್ಕಾರ 2026-27ನೆಯ ವಾರ್ಷಿಕ ಬಜೆಟ್ ಅಧಿವೇಶನ ಭಾಷಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರು ಒಂದು ಘೋಷಣೆ ಮಾಡಿದ್ದಾರೆ. 16 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಜಾಲತಾಣ ಬಳಕೆ ನಿಷೇಧ ಎಂಬ ಘೋಷಣೆ. ಈ ಘಟನೆಗಳು ಮತ್ತು ಈ ಘೋಷಣೆಯು ಕೂಡ ನಾವು ಗಮನಕ್ಕೆ ತೆಗೆಯಬೇಕು. ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳು ಯಾವ ರೀತಿ ಮಕ್ಕಳನ್ನು ಹಿಂಸಾತ್ಮಕವಾಗಿ ಕಾಮ ಪ್ರಚೋದನೆಯನ್ನು ನೀಡುವಂತಹ, ತಪ್ಪು ಸುದ್ದಿಗಳನ್ನು, ವದಂತಿಗಳನ್ನು ಹರಡಿಸುವಂತಹ ಕೆಲಸಕ್ಕೆ ನಾಂದಿ ಹಾಡುತ್ತದೆ ಎಂಬುದು ನಮಗೆ ಕಾಣಬಹುದು. ಪ್ರಸಕ್ತವಾಗಿ ಕರ್ನಾಟಕ ಸರ್ಕಾರ ತೆಗೆದಿರುವಂತಹ ಈ ಘೋಷಣೆ ಬಹಳ ಪ್ರಶಂಸನೀಯ ಮತ್ತು ಕಾಲಿಕವ ಕೂಡವಾಗಿದೆ. ಅದರ ಜೊತೆಗೆ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಸಂರಕ್ಷಣೆಗೆ BRCಗಳಲ್ಲಿ ಮಾನಸಿಕ ಆರೋಗ್ಯ ಸಲಹೆಗಾರರ ನೇಮಕ ಕೂಡ ಮಾಡುವಂತಹ ಘೋಷಣೆ ಕೂಡ ಮಾಡಿದ್ದಾರೆ. ಹಲವಾರು ಚರ್ಚೆಗಳು, ಹಲವಾರು ಅಭಿವೃದ್ಧಿಗಳ ಬಗ್ಗೆ ನಾವು ಮಾತಾಡ್ತೇವೆ. ಆದರೆ ನಮ್ಮ ಭವಿಷ್ಯ, ನಮ್ಮ ದೇಶದ ಮುಂದಿನ ಪ್ರಜೆಗಳಾದಂತಹ ನಮ್ಮ ಮಕ್ಕಳ ಭವಿಷ್ಯ ತೂಗು ಉಯ್ಯಾಲೆಯಾಗಿದೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಮಕ್ಕಳು ಮೊಬೈಲ್ ಅಡಿಕ್ಷನ್, ಮೊಬೈಲ್ ಗೇಮ್ಗಳಲ್ಲಿ ಬಲಿಯಾಗಿ ಹೋಗಿದ್ದಾರೆ. ಎಲ್ಲ ಪೋಷಕರಲ್ಲಿ ಒಂದೇ ಒಂದು ಪ್ರಶ್ನೆ, ಯಾವ ರೀತಿ ಈ ಮಕ್ಕಳನ್ನು ಕಾಪಾಡುವಂಥದ್ದು? ಇದು ಜಾಗತಿಕವಾದಂತಹ ಸಮಸ್ಯೆ. ಜಗತ್ತಿನಲ್ಲಿ ಪ್ರಥಮವಾಗಿ ಆಸ್ಟ್ರೇಲಿಯಾ 16 ವರ್ಷದ ಕೆಳಗಿನ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಜಾಲತಾಣ ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಯಾವುದೇ ನಿಯಮ ನಿಬಂಧನೆಗಳನ್ನೆಲ್ಲ ಕಂಪ್ಲೀಟ್ಲಿ ಬ್ಯಾನ್ ಮಾಡಿದೆ. ಅದೇ ರೀತಿ ಚೀನಾ ಕೂಡ ಕಂಪ್ಲೀಟ್ಲಿ ಬ್ಯಾನ್ ಮಾಡದಿದ್ದರೂ ಕೂಡ ಹೆವಿ ರೆಸ್ಟ್ರಿಕ್ಟೆಡ್ ರೂಲ್ಸ್ಗಳನ್ನು ಕೂಡ ಜಾರಿಗೆ ತಂದಿದೆ. ಮೊದಲನೆಯದು ಟೈಮ್ ಶೆಡ್ಯೂಲ್, ವಾರದಲ್ಲಿ 1 ಗಂಟೆ ಮಾತ್ರ ಉಪಯೋಗಿಸುವಂಥದ್ದು. ಅದು ಕೂಡ ಮಕ್ಕಳು ಆ್ಯಕ್ಸೆಸ್ ಮಾಡಬೇಕಾದರೆ ಮಕ್ಕಳ ರಿಯಲ್ ಫೇಸ್ ಆ್ಯಕ್ಟಿವೇಷನ್ ಆಗಲೇಬೇಕು. ಜೊತೆಗೆ ನೈಟ್ ಯೂಸೇಜ್ ಕಂಪ್ಲೀಟ್ಲಿ ಬ್ಯಾನ್. ರಾತ್ರಿ 10 ಗಂಟೆಯಿಂದ 8 ಗಂಟೆವರೆಗೆ ಮೊಬೈಲ್ ಯೂಸ್ ಇಲ್ಲ. ಜಪಾನು ಕೂಡ ಅಲ್ಲಿ ಗಮನಿಸಬೇಕಾದ್ದು, ಮಕ್ಕಳಿಗೋಸ್ಕರವೇ ಕಿಡ್ಸ್ ಫೋನನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. GPS, ಫೋನ್ ಕಾಲ್, ಲಿಮಿಟೆಡ್ ಆ್ಯಕ್ಸೆಸ್ ಇರುವಂತಹ ಸಿಸ್ಟಮ್ಗಳು ಒಳಗೊಂಡಂತಹ ಮೊಬೈಲ್ ಫೋನ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಫ್ರಾನ್ಸು ಕೂಡ 15 ವರ್ಷದ ಕೆಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆ ಮಾಡಲು ಹಲವಾರು ರೂಲ್ಸ್ಗಳನ್ನು ಜಾರಿಗೆ ಮಾಡಿದೆ. ಒಂದಂತೂ ನಾವು ಗಮನಿಸಬಹುದು, ಇದೊಂದು ಜಾಗತಿಕವಾದಂತಹ ಸಮಸ್ಯೆ, ಪ್ರತಿಯೊಂದು ಮನೆಯಲ್ಲೂ ಕೊಡುವಂತಹ ಸಮಸ್ಯೆ. ನಮ್ಮ ದೇಶದಲ್ಲಿ ಪ್ರಥಮವಾಗಿ 16 ವರ್ಷದ ಕೆಳಗಿನ ವಿದ್ಯಾರ್ಥಿಗಳಿಗೆ ಸಾಮಾಜಿಕದ ಜಾಲತಾಣ ಬಳಕೆ ನಿಷೇಧ ಮಾಡುವಂಥ ರಾಜ್ಯ ಅದು ನಮ್ಮ ಕರ್ನಾಟಕ. ಕರ್ನಾಟಕ ಸರ್ಕಾರ ಮಾಡಿದಂತಹ ಈ ಘೋಷಣೆ ಎಷ್ಟರ ಮಟ್ಟಿಗೆ ಪ್ರಾಯೋಗಿಕವಾಗಿ ಸಾಧ್ಯ ಎಂಬುದು ನಾವು ಚಿಂತನೆ ಮಾಡಬೇಕಾದದ್ದು. ಅದು ಯಾವ ರೀತಿ ಮಾಡುವಂಥದ್ದು, ಅದರ ಮೆಥಡ್ಗಳು ಇನ್ನೂ ಕೂಡ ರಿಲೀಸ್ ಮಾಡಬೇಕಷ್ಟೇ. ಒಂದಂತೂ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿ. ನಮ್ಮ ಮಕ್ಕಳು ನಮ್ಮ ಭವಿಷ್ಯ, ನಮ್ಮ ದೇಶದ ಭವಿಷ್ಯ. ಆದ್ದರಿಂದ ಆ ಮಕ್ಕಳ ಮೇಲೆ ನಿಗಾ ಇಡುವಂಥದ್ದು, ಆ ಮಕ್ಕಳ ಅತಿಯಾದ ಪ್ರೀತಿ, 2ನೇ ತರಗತಿಯಲ್ಲಿ ಕಲಿಕೆಯಲ್ಲಿ
ಪ್ರಥಮ ಹೊಂದಿದ್ದಕ್ಕೆ ಮಕ್ಕಳಿಗೆ ಟ್ಯಾಬ್ ಗಿಫ್ಟ್ ಕೊಡುವಂತಹ ಪೇರೆಂಟ್ಸ್ ಇರುವಂತಹ ಕಾಲ. ಮಕ್ಕಳಿಗೆ ಮೊಬೈಲ್ ಯೂಸೇಜ್ ಬಗ್ಗೆ ಇದಕ್ಕೂ ಮೊದಲು ಒಂದು ವಿಡಿಯೋ ನಾನು ಮಾಡಿದ್ದೇನೆ, ಯಾವ ರೀತಿ ನಮ್ಮ ಮಕ್ಕಳನ್ನು ಮೊಬೈಲ್ ಅಡಿಕ್ಷನ್ನಿಂದ ಕಾಪಾಡಬಹುದು ಅಂತ ಹೇಳಿ. ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕಾಣಬಹುದು. ಇಲ್ಲಿ ಸರ್ಕಾರದೊಂದಿಗಿರುವಂತಹ ಮತ್ತೊಂದು ವಿನಂತಿ ಏನೆಂದರೆ, ಕೇವಲ ಸಾಮಾಜಿಕ ಜಾಲತಾಣ ನಿಷೇಧ ಮಾತ್ರ ಮಕ್ಕಳನ್ನು ಹಿಂಸಾತ್ಮಕ ದೃಶ್ಯಗಳಿಂದ ಕಾಪಾಡಲು ಸಾಧ್ಯವಿಲ್ಲ. ಪ್ರಸಕ್ತವಾಗಿ ರಿಲೀಸ್ ಆಗುವಂತಹ ಸಿನಿಮಾಗಳು, ಆ ಸಿನಿಮಾಗಳಲ್ಲಿ ನಡೆಯುವಂತಹ ಸಂಪೂರ್ಣವಾಗಿ ಹಿಂಸಾತ್ಮಕವಾಗಿ ಇರುವಂತಹ ಕಂಟೆಂಟ್ಗಳಿರುವಂತಹ ಸಿನಿಮಾ. ಮೊಬೈಲ್ ಎಂಬುದು ಅದರ ಒಳ್ಳೆಯದು ಮತ್ತು ಕೆಟ್ಟದಿದೆ. ನಮ್ಮ ಮಕ್ಕಳಿಗೆ ಅದನ್ನು ಡಿವೈಡ್ ಮಾಡಲಿಕ್ಕೆ ಇನ್ನೂ ಕೂಡ ಗೊತ್ತಾಗಲಿಲ್ಲ. ಅವರಿಗೆ ಯಾವುದು ಸಂತೋಷವನ್ನು ನೀಡುತ್ತದೆ ಆ ಕಂಟೆಂಟ್ಗಳ ಮೂಲಕ ಮಕ್ಕಳು ಅಲ್ಲಿಯೇ ಸ್ಟ್ರಕ್ ಆಗಿ ಹೋಗಿದ್ದಾರೆ. ಆದ್ದರಿಂದ ನಮ್ಮ ಪೋಷಕರಾದ ನಾವು ಆ ಮಕ್ಕಳ ಜವಾಬ್ದಾರಿಯನ್ನು, ಆ ಮಕ್ಕಳಿಗೆ ಮೆಚುರಿಟಿ ಬರುವವರೆಗೆ ಅವರನ್ನು ನೋಡಬೇಕಾದ್ದು, ನಿಗಡಬೇಕಾದ್ದು ನಮ್ಮ ಕರ್ತವ್ಯ, ನಮ್ಮ ಭವಿಷ್ಯ, ನಮ್ಮ ದೇಶದ ಭವಿಷ್ಯವಾಗಿದೆ ಈ ಮಕ್ಕಳು. ಆದ್ದರಿಂದ ಸರ್ಕಾರ ಕೈಗೊಳ್ಳುವಂತಹ ನಿಯಮಗಳಿಗೆ ನಾವೆಲ್ಲರೂ ಬೆಂಬಲವನ್ನು ನೀಡುತ್ತಾ ಉತ್ತಮವಾದಂತಹ ಒಂದು ಸಮಾಜವನ್ನು ನಾವು ನಿರ್ಮಿಸೋಣ.